ಏನು ಶಂಕರ್, ಇದ್ದಕ್ಕಿದ್ದ ಹಾಗೆ ನನಗೆ ಫೋನ್ ಮಾಡಿದೆಯಾ? ಯಾರು? ವೀರಭದ್ರ ಶಿವ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರ? ಯಾಕಂತೆ? ಅದೇ ಗೌಡ್ರೆ, ಆ ಶಿಲ್ಪಾಳ ಕೊಲೆ ವಿಷಯದ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಇನ್ನೊಂದು ವಾರದಲ್ಲಿ ಅವಳನ್ನು ಕೊಲೆ ಮಾಡಿದವರನ್ನು ಪತ್ತೆ ಹಚ್ಚುವಂದು ಹೇಳಿದರು. ಅದಕ್ಕೆ ನೀನೇನು ಹೇಳಿದೆ? ಸಾಧ್ಯವಿಲ್ಲ ಎಂದು ಹೇಳಿ ಕಳಿಸಿದೆ ಗೌಡ್ರೆ. ನೋಡು ಶಂಕರ್, ಅವರು ಏನೇ ಹೇಳಿದರು ಇದು ಮಾತ್ರ ಗೊತ್ತಾಗಬಾರದು. ಆ ಸರ್ಕಾರ ಕೊಡುವ ಸಂಬಳಕ್ಕಿಂತ ಈ ಗೌಡ ಜಾಸ್ತಿ ಗಿಂಬಳ ಕೊಡುತ್ತಾನೆ. ಒಂದು ವೇಳೆ ಅವರಿಗೆ ನಾವೇ ಎನ್ನುವುದು ಗೊತ್ತಾದರೆ ನಿನ್ನ ಕಾಕಿಯನ್ನು ನಡು ರಸ್ತೆಯಲ್ಲೇ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಆಯ್ತು ಗೌಡ್ರೆ, ನೀವು ಹೇಳಿದಂತೆ ಆ ಕೊಲೆ ಕೇಸ್ ಎಂದು ಹೊರಬರಂತೆ ನಾನು ನೋಡಿಕೊಳ್ಳುತ್ತೇನೆ. ಓಕೆ, ಆಲ್ ರೈಟ್. ಆನೆ ಬಂತೊಂದು ಚಿಂಚಲಿ ಊರ ಇಲ್ಲಿ ಯಾಕೆ ಬಂತು? ವೀರಭದ್ರವಂಶ ಧ್ವಂಸ ಮಾಡಲಿಕ್ಕೆ ಬಂತು. ಭದ್ರಾ ಭಕ್ತನೆಂದು ಪುನೋದಿ ಹೆಸರಿಟ್ಟುಕೊಂಡು ಈ ಪ್ರಶಾಂತ ಗೌಡನ ಗುಟ್ಟನ್ನೇ ಹೊರಗಿಡಲು ಪ್ರಯತ್ನ ಪಡುತ್ತಿರುವೆಯ ಬಾಯಿ. ಲೇ ಭದ್ರ, ಏನು ಅರಿಯದ ಶಿವನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಬಂದಿದೆಯಾ ಕತ್ತೆ? ನಾನು ಮನಸ್ಸು ಮಾಡಿದರೆ ತಾಯಿ ಎಂದು ನಂಬಿದ ನಿನ್ನ ಅತ್ತಿಗೆಯನ್ನು ಒತ್ತು ತಂದು ನನಗೆ ಬೇಕಾದ ಹಾಗೆ ಅವಳ ಮೈ ಸುಖ ಕೊಂಡು ಬಿಡುತ್ತಿದ್ದೆ. ಅದು ಬೇಡವೆಂದು ಬಿಟ್ಟರೆ ನನಗೆ ಅದರಾದೆಯಲ್ಲ. ಇನ್ನು ಮುಂದೆ ನೋಡಿ ಈ ಪ್ರಶಾಂತ ಗೌಡನ ಪರಾಕ್ರಮ. ಸಿಂಹ, ಜೈ ಸಿಂಹ. ಹೇಳಿ ಸೌಕರ್ಯ, ಏನಾದರೂ ಕೆಲಸವಿತ್ತು? ಅಂತ ಕೆಲಸವೇನಿಲ್ಲ ಜಯಸಿಂಹ. ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುವುದಿತ್ತು, ಅದಕ್ಕೆ ಕರೆದೆ. ಅವು ಯಾವ ಪ್ರಶ್ನೆಗಳನ್ನು ಕೇಳಿ ಸೌಕರ್ಯ? ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡುವನು ಈ ಜಯಸಿಂಹ. ಜಯಸಿಂಹ, ಈ ನಮ್ಮ ರಾವಣ ರಾಜ್ಯವಾಗಿ ಉಳಿಯಬೇಕು ಅಥವಾ
ರಾಮರಾಜ್ಯವಾಗಿ ಅಳಿದು ಹೋಗಬೇಕು. ಅದು ಹೇಗೆ ಸಾಧ್ಯ ಸೌಕರ್ಯ? ನಾವು ಕಟ್ಟಿದ ಈ ನಮ್ಮ ರಾವಣ ರಾಜ್ಯವಾಗಿ ಉಳಿಬೇಕು ವಿನಃ ರಾಮರಾಜ್ಯವಾಗಿ ಅಳೆದು ಹೋಗಬಾರದು. ಒಂದು ವೇಳೆ ನಾವು ಕಟ್ಟಿದ ಈ ನಮ್ಮ ರಾವಣ ರಾಜ್ಯ ರಾಮರಾಜ್ಯ ಮಾಡಲು ಬಂದರೆ ಬಂದವರ ಕತ್ತನ್ನೇ ಕತ್ತರಿಸಿ ಹಾಕಿ ಅವರ ರಕ್ತ ಲೇಪನದಿಂದ ಮರಳಿ ಕಟ್ಟುವೆ ಈ ನಮ್ಮ ರಾವಣ ರಾಜ್ಯವನ್ನು. ವೆರಿ ಗುಡ್ ಜಯಸಿಂಹ, ವೆರಿ ಗುಡ್. ಇಂದು ನಾವು ಕಟ್ಟಿದ ಈ ನಮ್ಮ ರಾವಣ ರಾಜ್ಯ ರಾಮರಾಜ್ಯ ಮಾಡಲು ಆ ಎರಡು ಮತದಾರಗಳು ಪಣ ತೊಟ್ಟು ಬರುತ್ತಿವೆ. ಅವುಗಳಿಗೆ ಹೇಗೆ ಬುದ್ಧಿ ಕಲಿಸಬೇಕೆನ್ನುವುದು ತಿಳಿಯದಾಗಿದೆ. ಮತದಾರಗಳ ಈ ಸಿಂಹ ನಿಮ್ಮ ಹತ್ತಿರವಿರುವಾಗ ನೀವೇಕ ಆನೆಗಳಿಗೆ ಭಯಪಡಬೇಕು? ಒಂದು ಸಲ ಈ ಸಿಂಹ ಗುಡುಗು ಹೊಡೆದರೆ ಸಾಕು, ಆನೆಗಳಲ್ಲ ಆ ಆನೆಯನ್ನು ಎಳೆದ ತರ ನರ ಮಾನವನು ಸಹಿತ ಗಡನೆ ನಡುಗುತ್ತಾನೆ. ಹೇಳಿ ಸೌಕರ್ಯ, ಯಾವ ಆನೆಗಳೆಂದು? ಮತ್ತಾರಲ್ಲ ಜಯಸಿಂಹ, ಆ ರಾಮನ ತಮ್ಮ ವೀರಭದ್ರ. ರಾಮನ ತಮ್ಮ ವೀರಭದ್ರ? ಆ ಭದ್ರನ ಬೆದರಿಕೆಗೆ ನಾವೇಕೆ ತಲೆಬಾಗಬೇಕು? ಒಂದು ವೇಳೆ ಆ ಭದ್ರ ನಾವು ಕಟ್ಟಿದ ಈ ನಮ್ಮ ರಾವಣ ರಾಜ್ಯದೊಳಗೆ ಕಾಲಿಟ್ಟಿದ್ದೇ ಆದರೆ ಅವನನ್ನು ಛಿದ್ರ ಮಾಡಿಬಿಡುತ್ತೇವೆ. ಹೇಳಿ ಸೌಕರ್ಯ, ಭದ್ರ ಈಗ ಎಲ್ಲಿದ್ದಾನೆಂದು? ಜಯಸಿಂಹ, ಆ ಭದ್ರ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಶಿವನ ತಂಗಿ ಶಿಲ್ಪಾಳ ಕೊಲೆಯ ಬಗ್ಗೆ ಆ ಇನ್ಸ್ಪೆಕ್ಟರ್ ಶಂಕರನಿಗೆ ಬೆದರಿಕೆ ಹಾಕಿದ್ದನಂತೆ. ಒಂದು ವೇಳೆ ಇದು ಪತ್ತೆ ಹತ್ತಿದರೆ ನಾವು ಬದುಕಿ ಉಳಿಯುವುದು ಕಷ್ಟವಾಗುತ್ತದೆ. ಬದುಕು ಎಂತವರಿಗೆ ಭಯಪಟ್ಟಿರುವಿರಿ ನೀವು? ತಿರುಗಾಡುತ್ತಿಲ್ಲವ ತಿರುಕರಿಂದ ಆ ಕೊಲೆ ಕೇಸು ಪತ್ತೆ ಹಚ್ಚಲು ಸಾಧ್ಯವೇ? ಆಗಲ್ಲ ಜಯಸಿಂಹ, ನಾವು ಈಗ ಅವನ ಎದುರಾಗಿ ಅವನ ಮೈ ಮುಟ್ಟಲು ಹೋದರೆ ಈ ಊರಿಗೆ ಊರೇ ಎದ್ದು ಬಂದು ನಮ್ಮ ಮೈ ಮುಟ್ಟಲು ಬರುತ್ತಾರೆ ಈ ಊರಿನ ಜನ. ಹಣವಿದ್ದರೆ ಹೆಣ ಸಹಿತ ಬಾಯಿ ತೆರೆಯುತ್ತಿರುವಾಗ ಇನ್ನು ಈ ಜನರನ್ನು ನಮ್ಮಂತೆ ಮಾಡಿಕೊಳ್ಳುವುದೆಷ್ಟೊತ್ತು? ನೀವೇನ್ ತಲೆ ಕೆಡಿಸ್ಕೋಬೇಡಿ ಗೌಡ್ರೆ. ಆ ಭಕ್ತನಿಗೆ ಒಂದು ಗತೆ ನಾನು ಕಾಣಿಸುತ್ತೇನೆ. ಆಯ್ತು ಜಯಸಿಂಹ, ಆ ಭದ್ರನನ್ನು ಯಾವ ರೀತಿ ಎತ್ತಬೇಕೆಂದು ನೀನು ಪ್ಲಾನ್ ಮಾಡಿಕೋ. ಒಟ್ಟಿನ ಮೇಲೆ ಈ ಗೌಡನ ದರ್ಬಾರು ಗಂಧರ್ವವಾಗಿ ಉಳಿಯಲಿ ಈ ನಮ್ಮ ಊರಿನಲ್ಲಿ. ಓಕೆ ಗೌಡ್ರೆ, ಈ ಊರಿನಲ್ಲಿ ಬದುಕುತ್ತಿರುವ ಜನರ ನರ ನಾಡಿಯಲ್ಲೋ ಹಸಿರಾಸರು. ಆ ರೀತಿ ನಾನು ಮಾಡದಿದ್ದರೆ ನಾ ಫೇರು ಜಯಸಿಂಹನೇ ಕಾದ. ನಾನಿನ್ನು ಬರುತ್ತೇನೆ ಗೌಡ್ರೆ. ಆ ಜಯಸಿಂಹ, ನೀನು ಹೋಗುವಾಗ ಕಾರು ತೆಗೆದುಕೊಂಡು ಹೋಗು. ಯಾಕಂದರೆ ಇವತ್ತು ನನ್ನ ಮಗಳು ದುಬಾಯಿಂದ ಹುಬ್ಳಿಗೆ ಬರ್ತಾಳೆ. ಬರುವಾಗ ಅವಳನ್ನು ಕರೆದುಕೊಂಡು ಬಾ. ಓಕೆ ಗೌಡ್ರೆ, ನಾನೀಗಲೇ ಹೋಗಿ ಪಿಕಪ್ ಮಾಡಿಕೊಂಡು ಬರುತ್ತೇನೆ. ಪ್ರಶಾಂತ ಗೌಡ, ಈ ಪ್ರಶಾಂತ ಗೌಡನ ಹೆಸರು ಕೇಳಿಬಿಟ್ಟರೆ ಪ್ರಪಂಚವೇ ಪ್ರಳಯವಾದಂತಾಗುವುದು ಈ
ಹಳ್ಳಿಯ ಜನರಿಗೆ ಅಂದಾಗ ಕುಸ್ತಿಯಲ್ಲಿ ಗೆದ್ದ ಬಂದ ರಾಮನ ತಮ್ಮ ವೀರಭದ್ರ. ಲೇ ಭದ್ರ, ಕುಸ್ತಿಯಲ್ಲಿ ಗೆದ್ದ ಮಾತ್ರಕ್ಕೆ ನೀನೇನು ದೊಡ್ಡ ಪಾಳೆಗಾರನಾಗಲಿಲ್ಲ. ಒಂದು ವೇಳೆ ಪಾಳೆಗಾರನಾಗುತ್ತೇನೆಂದು ಈ ಗೌಡನನ್ನು ಎದುರಾಕಿಕೊಂಡರೆ ನಿನ್ನನ್ನು ನನ್ನ ಮುಷ್ಟಿಯಲ್ಲಿ ಚಿಕ್ಕಿ ಕೊಲೆ ಮಾಡಲಿಲ್ಲ ನನ್ನ ಹೆಸರು. ಪ್ರಪಂಚದಲ್ಲೇ ಪ್ರಸಿದ್ಧಿ ಪಡೆದ ಪ್ರಳಯಾಂತಕ ಪ್ರಶಾಂತ ಗೌಡರೇ ಅಲ್ಲ. ನಮಸ್ಕಾರ ಸಾವುಕಾರ. ನಮಸ್ಕಾರ. ಬರ್ರಿ. ಯಾರ ನೀವು? ಏಕಿತಪತಿ ನಿಮ್ಮ ಗೌಡನನ್ನು ಕರೆ. ನಾನ ಗೌಡ ಬಾ ಮಾತಾಡೋಲೆ. ಯಾರಲ್ಲೇ ನೀನು? ನಿನ್ನ ಗೌಡನನ್ನು ಕರೆ. ಸಾವುಕಾರ ಯಾರ ಮಕ್ಕಳು ಬಂದರು. ಏಕಿತಪತಿ ಯಾರು? ಓ ತ್ರಿವಳ್ಳಿ ಜೋಡಿಗಳು. ಯಾಕೆ ವೀರಭದ್ರ, ನಿಮ್ಮ ಮೂವರ ಆಗಮನ ನನ್ನ ಮನೆಗೆ ಏನಾದರೂ ಕೆಲಸವಿತ್ತ? ಅಂತದೇನಿಲ್ಲ ಸಾವುಕಾರ್ರೆ. ಈ ಶಿವನ ತಂಗಿ ಶಿಲ್ಪಾಳನ್ನು ಯಾರೋ ಕೊಲೆ ಮಾಡಿ ಆ ಕಾಡಿನಲ್ಲಿ ಹೋಗಿದ್ದಾರಂತೆ. ಆ ಕೊಲೆಯನ್ನು ಯಾರು ಮಾಡಿದ್ದಾರೆಂದು ಇನ್ನೂ ಸುಳಿವೇ ಇಲ್ಲ. ಏನು? ಈ ಶಿವನ ತಂಗಿ ಶಿಲ್ಪಾಳ ಕೊಲೆ ಐತೆ? ಯಾವಾಗ ಶಿವ? ಈಗಾಗಲೇ 4 ದಿವಸವಾಯಿತು ಸಾವುಕಾರ್ರೆ. ಹೌದಾ? ಹಾಗಾದರೆ ಈ ವಿಷಯವನ್ನು ಬೇಗ ನನಗೆ ಏಕೆ ತಿಳಿಸಲಿಲ್ಲ? ನಾನು ಅಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ವರದಿ ಕೊಟ್ಟು ಕೊಲೆ ಮಾಡಿದವ್ರನ್ನ ಪತ್ತೆ ಹಚ್ಚುತ್ತಿದ್ದೆ. ನೋಡು ಸಾವುಕಾರ, ನಾನು ಅವತ್ತು ಊರಲ್ಲಿದ್ದಿದ್ದಿಲ್ಲ. ಮುಂಜಾನೆ ತಾನೇ ಬಂದಿದ್ದೇನೆ. ಈ ಶಿವನು ತನ್ನ ತಂಗಿ ಸತ್ತ ಚಿಂತೆಯಲ್ಲಿ ಹೊರಗೆ ಬಂದಿಲ್ಲ. ಅದಕ್ಕೆ ನನಗೊಂದು ಡೌಟ್. ಡೌಟ್? ಅದೇನು ಹೇಳು ಭದ್ರ. ಏನು ಇಲ್ಲ ಸಾವುಕಾರ, ಶಿಲ್ಪಾಳ ಮೈಯ ತುಂಬ ಗುಂಡು ಹಾಕಿ ಹೋಗಿದ್ದಾರಂತೆ. ನಮ್ಮೂರಿನಲ್ಲಿ ಬಂದೂಕುಗಳು ಯಾರ ಮನೆಯಲ್ಲೂ ಇಲ್ಲ. ಅದಕ್ಕೆ ಈ ಕೆಲಸ. ಅಂದರೇನು ವೀರಭದ್ರ, ನೀನು ಮಾತನಾಡುತ್ತಿರುವುದು ನಮ್ಮೂರಿನಲ್ಲಿ ಬಂದೂಕುಗಳು ಯಾರ ಮನೆಯಲ್ಲಿಲ್ಲ, ನಿಮ್ಮ ಮನೆಯಲ್ಲೇ ಇವೆ. ನೀವೇ ಕೊಲೆ ಮಾಡಿದ್ದೆಂದು ಹೇಳಿದಂತಾಗುತ್ತಿದೆಯಲ್ಲ. ಗೌಡ್ರಿ, ನಿಮ್ಮಿಂದಲ್ಲ ಗೌಡ್ರಿ. ಏನೋ ನಿಮ್ಮ ಆಳುಗಳು ಬೇಟೆಯಾಡೋದಕ್ಕೆ ಹೋದಾಗ. ನೋಡು ಪ್ರಕಾಶ್, ನನ್ನ ಆಳುಗಳು ನಾನು ಹೇಳದೆ ಯಾವ ಕೆಲಸಕ್ಕೂ ಕೈ ಹಾಕುವುದಿಲ್ಲ. ಮೇಲಾಗಿ ನನ್ನ ಆಳುಗಳು ಈ ವಾರದಲ್ಲಿ ಬೇಟೆಯಾಡುವುದಕ್ಕೂ ಹೋಗಿಲ್ಲ. ಸಾವುಕಾರ, ನಿನ್ನಿಂದ ಈ ಕೆಲಸ ನಡೆದಿಲ್ಲ ಎಂದು ಹೇಳುತ್ತಿರುವಿರಲ್ಲ, ಹಾಗಾದರೆ ಅವಳಿಗೆ ಗುಂಡಿಕ್ಕಿ ಕೊಲೆ ಮಾಡಲು ಯಾರು ಬರುತ್ತಾರೆ? ಅಂದರೇನಲೇ ಭದ್ರ, ನೀನು ಮಾತನಾಡುತ್ತಿರುವುದು ಅವಳನ್ನು ನಾವೇ ಕೊಲೆ ಮಾಡಿದ್ದೇವೆಂದು ಒತ್ತಿ ಒತ್ತಿ ಹೇಳಿದಂತಾಗುತ್ತಿದೆಯಲ್ಲ. ಇನ್ನೊಂದು ಸಾಲ ನಿನ್ನ ಬಾಯಿಂದ ಇಂಥ ಮಾತೇ ಬಂದಿದ್ದಾದರೆ ನಿನ್ನ ನಾಲಿಗೆಯನ್ನು ಕಿತ್ತು ಆ ನಿನ್ನ ಬಿಸಿ ರಕ್ತವನ್ನು ಕುಡಿಯಬೇಕಾಗುತ್ತದೆ. ಎಚ್ಚರ. ನನ್ನ ನಾಲಿಗೆಯನ್ನು ಕಿತ್ತು ನನ್ನ ಬಿಸಿ ರಕ್ತವನ್ನು ಕುಡಿಯಲು ನೀನೊಬ್ಬನೇ ನಿನ್ನ ತಾಯಿಯ ಹಾಲನ್ನು ಕುಡಿದು ಹುಟ್ಟಿ ಬಂದಿಲ್ಲ. ನಾನು ಕೂಡ ನನ್ನ ತಾಯಿಯ ಹಾಲನ್ನೇ ಕುಡಿದು ಹುಟ್ಟಿ ಬಂದಿರುವುದು ವೀರಾದಿ ವೀರಭದ್ರನಾಗೆ. ನೋಡುಗೌಡ, ನಿನಗೆ ಈಗಲೂ ಕೂಡ ಒತ್ತಿ ಒತ್ತಿ ಹೇಳುತ್ತೇನೆ, ಈ ಕೆಲಸ ನಿನ್ನಿಂದಲೇ ನಡೆದಿದೆ ಎಂದು. ಲೇ ತಮ್ಮ ವೀರಭದ್ರ, ಯಾಕೆ ಇಷ್ಟ ಕೆರಾಡಕತ್ತಿಲ್ಲ ನೀನು? ಅಲ್ಲೇ ತಮ್ಮ, ನಮ್ಮ ಗೌಡ್ರಿಗೆ ಆ ಶಿಲ್ಪ ಮಗಳಿದ್ದಂಗದ. ಮಗಳನ್ನ ಯಾರ ಕೊಲೆ ಮಾಡ್ತಾರನ್ರಿ? ಹೇಳ್ರಿ ಅಣ್ಣ, ನೀವಾರ ಹೇಳ್ರಿ.
ಅಲ್ಲ ನೀವಾರ ಹೇಳ್ರಿ, ಯಾರ ಕೊಲೆ ಮಾಡಕ್ ಬರ್ತದನ್ರಿ ಹೇಳ್ರಿ. ಇನ್ನು ಯಾರ ಕೊಲೆ ಮಾಡ್ಯಾರ ಅನ್ನೋದು ಪತ್ತೆ ಹಚ್ಕೊಡಂದ್ರ ಹಚ್ಚಿ ಕೊಡ್ತಾರಲ್ರಿ ನಮ್ ಗೌಡ್ರ ಅವ್ರ. ಮಗನೇ, ನಿನ್ನನ್ನು ಇದನ್ನು ಹೇಳೋದಕ್ಕೆ ಇಲ್ಲಿ ಕರೆಸಿಲ್ಲ. ಒಳ್ಳೆಯ ಮಾತಿನಿಂದ ಈ ನಿಮ್ಮ ಗೌಡ ನನ್ನ ತಂಗಿಯನ್ನು ಇಂಥವರೇ ಕೊಲೆ ಮಾಡಿದ್ದಾರೆಂದು ಪತ್ತೆ ಹಚ್ಚಿದರೆ ಸರಿ, ಇಲ್ಲವಾದರೆ ನಾನೇ ಅವರನ್ನು ಪತ್ತೆ ಹಚ್ಚಿ ಮೆಟ್ಟಿಸಿಳಲಿಲ್ಲ. ನನ್ನ ಹೆಸರು ಶಿವನೇ ಅಲ್ಲ. ನಡಿ ವೀರಭದ್ರ, ಹೋಗೋಣ. ನಿಲ್ಲ ಶಿವ, ಹೋಗೋಣ. ಹೋಗುವ ಮುನ್ನ ಈ ಮತವೇರಿದ ಮದ್ದಾನಿಗೆ ಒಂದು ಮಾತು ಹೇಳಿ ಹೋಗೋಣ. ಲೇಗೌಡ, ಆನಿಗೆ ಅಂಕುಶ ಇದ್ದಾಗೆ ನಿನ್ನಂತ ಶ್ರೀಮಂತ ನಾಯಿಗೆ ಹಣದ ಅಂಕುಶ ಬಹಳಷ್ಟು ಇರುತ್ತದೆ. ಹಾಗೇನಾದರೂ ನಿನ್ನ ಹಣದ ಅಬ್ಬರದಲ್ಲಿ ಈ ಕೊಲೆ ಕೇಸನ್ನು ಮುಚ್ಚಲು ಪ್ರಯತ್ನ ಪಟ್ಟರೆ ನಿನ್ನ ಪರಿಣಾಮ ತೆಗಿರುವುದಿಲ್ಲ. ಈ ಶಿವನ ತಂಗಿ ಶಿಲ್ಪ ಸತ್ತು ಹೋದರೂ ಚಿಂತೆ ಇಲ್ಲ, ಅವರನ್ನು ಕೊಲೆ ಮಾಡಿದವರನ್ನು ಪತ್ತೆ ಹಚ್ಚಿ ಅದೇ ಸತ್ತು ಹೋದ ಶಿಲ್ಪರ ಹರುಕು ಚಪ್ಪಲಿಯನ್ನು ಕೊಲೆ ಮಾಡಿದವರ ಕೊರಳಲ್ಲಿ ಹಾಕಿ ಊರ ತುಂಬ ಮೆರವಣಿಗೆ ಮಾಡಲಿಲ್ಲ. ನಮ್ಮ ಎದುರು ಸಿಡಿದತ್ತ ಶಿವಭದ್ರರೇ. ನೋಡು ಗೌಡ, ಇನ್ನು ಮುಂದೆ ನನಗೆ ನಿನಗೆ ಬಿತ್ತು ಜಿದ್ದೆ. ಇನ್ನು ಮುಂದೆ ನೋಡು ಈ ವೀರಭದ್ರನ ರುದ್ರಾವತಾರ. చూడు ಗೌಡ, ನೀನು ಹೇಳಿపోయిಟ್ಟದ ಮೇಲೆ ಇವಾಗ ಮಾಟೆ ಮರ ಅಂತೀವಂತೆ. ನೆಕ್ಸ್ಟ್ ಸನ್ನಿವೇಶದಲ್ಲಿ ನಿನ್ನನ್ನು ನರಿಕೆ ಸಂದ್ರ. ಬಾ ಪ್ರಕಾಶ್, ಹೋಗೋಣ. ಏ ಭದ್ರ, ನಿಲ್ಲು, ಹೋಗೋಣ. ಇವನಿಗೆ ನೀನೊಬ್ಬನೇ ಮುನ್ನೆಚ್ಚರಿಕೆ ಕೊಟ್ಟರೆ ನಡೆಯುವುದಿಲ್ಲ. ಲೇ ಗೌಡ, ನಾನೊಂದು ಮಾತು ಹೇಳುತ್ತೇನೆ, ಕಿವಿಗೊಟ್ಟು ಕೇಳು. ಗೌಡ, ಈಗ ಎಲ್ಲಾ ಕಾನೂನು ನಿನ್ನ ಕೈಯಲ್ಲಿದೆ ಎಂದು ಕಂಡವರನ್ನು ಕೊಲೆ ಮಾಡುತ್ತಾ ಹೊರಟಿರುವೆಯಲ್ಲ. ಲೇ ಗೌಡ, ಮುಂದೊಂದು ದಿನ ಅದೇ ಕಾನೂನು ನಿನಗೆ ಎದುರಾಗಿ ನಿನ್ನನ್ನು ನಡು ಬೀದಿಯಲ್ಲಿ ಒದ್ದು ಎಳೆದುಕೊಂಡು ಹೋಗುತ್ತದೆ. ಶಿವ, ಭದ್ರ, ಬನ್ನಿ ಹೋಗೋಣ. ನಡೆ ಪ್ರಕಾಶ್, ಹೋಗೋಣ. ಸಿಡಿದದ್ದ ಶಿವಭದ್ರ. ಲೇ ಭದ್ರ, ನಿಮ್ಮಂತ ನಾಯಿಗಳು ಬಗಳಿ ಹೋದರೆ ದೇವಲೋಕ ಹಾಳಾಗುವುದಿಲ್ಲ. ನಿಮ್ಮಂತ ಬಡವರ ಬಾಮಿ ಹತ್ತಿನಿಂದ ಬಡದಾಡಿ ಹೋದರೆ ಈ ಗೌಡ ಎದುರುತ್ತಾನೆಂದು ತಿಳಿದುಕೊಳ್ಳಬೇಡ ಭದ್ರ. ఏ మనిషి ఎట్టినవరా భద్ర, ఇంకా ముందరుంది నీకు నాకు చిత్తా. ఏ భద్ర, నీ అంటి 100 మంది వచ్చు నా రావణ కోటెల్ల కాలు పెట్టినారంటే నా కొడుక రక్తం పార్పిస్తాను రే నా కొడుక. ఏ భద్ర, 100 మంది కాదరా నీ అంటూరు, 1000 మంది వచ్చి దీనికి ముందు సంహారమైపోయినరా. వారి రక్తం కల ఇంకా మాసిపోరే భద్ర. ಲೇ ಭದ್ರ, ನೀನಿಷ್ಟಕ್ಕೆ ಸರಿದುಕೊಂಡರೆ ಸರಿ, ಇಲ್ಲವಾದರೆ ಗಂಡುಳ್ಳಗರುತ್ತಿ ಆ ನಿನ್ನ ಅತ್ತಿಗೇನು ನನ್ನ ಕಾಮದಾಟಕ್ಕೆ ಎಳೆದುಕೊಂಡು ನನ್ನ ಸೂಳೆಯನ್ನಾಗಿಟ್ಟುಕೊಳ್ಳಲಿಲ್ಲ. ನನ್ನ ಹೆಸರು ಈ ಊರ ಗರ್ಭ ಶ್ರೀಮಂತ ಪ್ರಶಾಂತ ಗೌಡರೇ ಅಲ್ಲ. ನಮ್ಮ ಗೌಡ್ರ ಗೌಡ, ಹುಲಿ
ಐತೆ ಅನ್ನೋದು ಮರ್ತು ಬಿಟ್ರಿ ಅಲ್ರಿ ನೀವು. ನಾನು ಬಿಡ್ಬೇಕಾಗೈತ್ರಿ ಮುಂದ ಒಂದ ಏಟ್ಗ ಕೊಚ್ 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 ಅಂತ ಕೊಂದ್ಬಿಟ್ಟಿದ್ರಿ ಅವ್ನ. ಅಲ್ರಿ ಗೌಡ್ರಿ, ಬೊಗಳು ನಾಯಿ ಕಚ್ಚೋದಿಲ್ರಿ, ಕಚ್ಚೋ ನಾಯಿ ಬೊಗಳುದಿಲ್ಲ. ಈ ನಾಯಿ ಬೊಗಳು ಹೋದ್ರೆ ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಿ? ಬರೀ ಪ್ಲಾನ್ ಹಾಕ್ತೀನಿ. ಕಿತಾಪತಿ ನನ್ನ ನಂಬದವ್ರಿಗೆ ಅದು ಗತಿ.